ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕಾರ್ಯೇಷು ದಾಸಿ ಕರುಣೇಶು ಮಂತ್ರಿ, ಭೋಜ್ಯೇಷು ಮಾತಾ, ಶಯನೇಶು ರಂಭಾ, ರೂಪೇಶು ಲಕ್ಷ್ಮಿ, ಕ್ಷಮಯಾ ಧರಿತ್ರಿ. ಈ 6 ಗುಣಗಳು ಹೆಣ್ಣು ಮಕ್ಕಳಲ್ಲಿ ಬೈ ಬರ್ತ್ ಬಿಲ್ಟ್ ಆಗಿರುತ್ತೆ. ಇದನ್ನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಈ ಎಲ್ಲ ಗುಣಗಳನ್ನು ಸ್ತ್ರೀಯಲ್ಲಿ ಹುಟ್ಟಿನಿಂದಲೇ ಬಂದಿರುವಂತಹ ಗುಣಗಳು. ಒಂದು ದಿನ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಉಳಿದಂತೆ ಸುಮ್ಮನಿರೋದಲ್ಲ, ಪ್ರತಿ ದಿನ ಕೂಡ ಮಹಿಳಾ ದಿನಾಚರಣೆನೇ. ಯಾಕೆಂದರೆ ಹೆಣ್ಣು ಸಂಸಾರದ ಕಣ್ಣು. ಒಂದು ಕುಟುಂಬಕ್ಕೆ ಹೆಣ್ಣಿನ ಅವಶ್ಯಕತೆ ತುಂಬಾ ಇದೆ. ಹೆಣ್ಣು ಬದುಕಿಗೆ ದಾರಿ, ಕುಟುಂಬದ ಶಕ್ತಿ, ಸಾಧನೆಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ವಿದ್ಯೆಗೆ ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಪಾರ್ವತಿಗೆ ಶಕ್ತಿ. ಹೆಣ್ಣನ್ನು ಯಾವ ಹೆಸರಿನಿಂದ ಬೇಕಿದ್ರೂ ಹೊಗಳಬಹುದು. ಹೆಣ್ಣನ್ನು ಎಷ್ಟು ಹೊಗಳಿದ್ರೂ ಸಾಲದು, ಅದಕ್ಕೆ ಪದಗಳೇ ಸಾಲಲ್ಲ ಅಂತ ಹೇಳ್ಬಹುದು. ಏನಪ್ಪ ಇದು, ಇವರನ್ನೇ ಹೊಗಳ್ತಾ ಇದ್ದಾರೆ ಅಂತನಾ? ನಮ್ಮನ್ನು ನಾವು ಹೊಗಳದೇ ಇದ್ರೆ, ನಮ್ಮ ಬೆನ್ನನ್ನು ನಾವು ತಟ್ಟಿಕೊಡದೇ ಇದ್ರೆ ಬೇರೆ ಯಾರು ನಮ್ಮನ್ನು ಬೆನ್ನು ತಟ್ಟಿ ಎಬ್ಸೋದಿಲ್ಲ. ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು. ದ್ರೌಪದಿ ಇಲ್ಲದೆ ಇದ್ರೆ ಮಹಾಭಾರತ ನಡೀತಾ ಇರಲಿಲ್ಲ. ಸೀತಾ ಇಲ್ಲದಿದ್ರೆ ರಾಮಾಯಣ ನಡೀತಾ ಇರಲಿಲ್ಲ. ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಬ್ಬರ ಸಾಧಕರು ತುಂಬ ಜನ. ಅದರಲ್ಲೂ ಈಗಿನ ನಮಗೆಲ್ಲ ಗೊತ್ತಿರೋಂತಹ ಸುಧಾಮೂರ್ತಿ ಕೂಡ ಎಂತಹ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ, ಹೆಣ್ಮಕ್ಳು ಯಾವ ಲೆವೆಲ್ಗೆ ಬೇಕಿದ್ರೂ ಸಾಧಿಸೋದಕ್ಕೆ ರೆಡಿ ಇದ್ದಾರೆ. ಹೆಣ್ಮಕ್ಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಒಬ್ಬ ತಾಯಿಯಾಗಿ, ಮಡದಿಯಾಗಿ, ಅಕ್ಕ ಆಗಿ, ತಂಗಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ ಹೆಣ್ಣಿನ ಪಾತ್ರ 16. ಎಲ್ಲ ಕ್ಷೇತ್ರದಲ್ಲೂ ಅವಳು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಸಾಫ್ಟ್ವೇರಲ್ಲಿ ಕೆಲಸ ಮಾಡೋರ್ಗೂ ಕೂಡ ಸಾಟರ್ಡೆ ಸಂಡೇ ರಜಾ ಇರುತ್ತೆ. ಆದರೆ ಹೆಣ್ಮಕ್ಳಿಗೆ ಯಾವ ರಜಾ ಕೂಡ ಇಲ್ಲ, ಯಾವ ಸಂಬಳ ಕೂಡ ಇಲ್ಲ. ಸಂಡೇ ಅಂದರೆ ಇನ್ನೂ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಮುಂದೆ ಆದರೂ ನಿಮ್ಮನೆ ಹೆಣ್ಮಕ್ಳಿಗೆ ಸಂಡೇಸ್ ರಜಾ ಕೊಟ್ಟು ನೀವೇ ಎಲ್ಲ ಕೆಲಸ ಮಾಡಿ. ಆಗ ನಿಮಗೂ ಕೂಡ ಅವರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಇಷ್ಟೇ ಅಲ್ಲ, ಯಾವುದೇ ಹೆಣ್ಣಾಗಲಿ ಎಲ್ರಿಗೂ ಗೌರವ ಕೊಡೋದನ್ನು ಕಲಿಬೇಕು. ಯಾಕೆಂದರೆ ಹೆಣ್ಮಕ್ಳಿಗೆ ಯಾರು ಗೌರವವನ್ನು ಕೊಡ್ತಾರೋ ಅವರು ಜೀವನದಲ್ಲಿ ಮುಂದುವರೆದೇ ಬರೀತಾರೆ. ಯಾಕೆಂದರೆ ಹೆಣ್ಣು ಎಷ್ಟು ಕಷ್ಟಪಟ್ಟು ಒಂದು ಸಂಸಾರವನ್ನು ಸಾಗಿಸ್ತಾ ಇರ್ತಾಳೆ ಅಂದರೆ ಆ ಬೆಲೆ ಇನ್ನೂ ಯಾರಿಗೂ ಅಷ್ಟಾಗಿ ಅರ್ಥ ಆಗಿಲ್ಲ. ಕೆಲವ್ರಿಗಷ್ಟೇ ಅದು ಗೊತ್ತಾಗಿದೆ. ಇನ್ನು ಮುಂದೆ ಆದರೂ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲಿಯಿರಿ. ಹೆಣ್ಮಕ್ಳ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದು. ಸ್ತ್ರೀ ಅಂದ್ರೇನೆ ಅದ್ಭುತ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.